ರಾಜ್ಯದ ಸರ್ಕಾರಿ ಬಸ್ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಸದ್ಯಕ್ಕಿಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ಟಿಕೆಟ್ ದರ ಏರಿಕೆಗೆ ಬಿಸಿ. ಜಾಸ್ತಿ ಮಾಡಬೇಕು ರೇಟು ಅಂತ 4 ನಿಗಮದವರು ಮನವಿ ಮಾಡ್ಕೊಂಡಿದ್ರು. ಸಮಸ್ಯೆ ಆಗ್ತಾ ಇದೆ, ನಮಗೂ ಕೂಡ ಲಾಸಲ್ಲಿ ನಡೀತಾ ಇದೆ. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಮೇಂಟೆನೆನ್ಸ್ ಕಾಸ್ಟ್ಲಿ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಜಾಸ್ತಿ ಮಾಡಿ ಟಿಕೆಟ್ ದರನ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಒಂದು ಬೇಜಾರಿತ್ತು, ಏನಾದರೂ ಜಾಸ್ತಿ ಮಾಡಿಬಿಡ್ತಾರೆ ಅವ್ರಿಗೆ ಏನು ಕತೆಗೋ, ಎಲ್ಲದ್ರೂ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಈ ಕಡೆ ಬಸ್ ಟಿಕೆಟ್ ದರನೂ ಜಾಸ್ತಿ ಮಾಡಿಬಿಟ್ರೆ ಹೆಂಗೆ ಏನು ಅಂತ. ಗುಡ್ ನ್ಯೂಸು, ರಿಲೀಫ್ ಆಗಿರ್ಬೋದು, ನೀವು ಜಾಸ್ತಿ ಮಾಡಲ್ವಂತೆ. ಸರ್ಕಾರ ತಿರಸ್ಕರಿಸ್ತಂತೆ, ಇಲ್ಲ ಬೇಡ ಆಗಲ್ಲ ಅಂತ ಹೇಳಿದಾರಂತೆ. ನಿಗಮಗಳ ಪ್ರಯಾಣ ದರ ಪ್ರಸ್ತಾವನೆಗೆ ಒಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲ ಆಗಲ್ಲ ಅಂತ ಹೇಳಿದಾರಂತೆ. ಡೀಸೆಲ್ ದರ ಹೆಚ್ಚಳದ ಬೆನ್ನಲ್ಲೇ ಪ್ರಯಾಣ ದರ ಏರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಬಿಎಂಟಿಸಿ ಶೇಕಡ 44 ಹಾಗೂ ಕೆಎಸ್ಆರ್ಟಿಸಿ ಶೇಕಡ 33ರಷ್ಟು ದರ ಏರಿಕೆಗೆ ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಪ್ರಯಾಣಿಕರಿಗೆ ಹೊರೆ ಹೇರೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿಲ್ವಂತೆ. ಬ್ಯಾಡ್ರಿ, ಆಲ್ರೆಡಿ ಸಮಸ್ಯೆಲಿದ್ದಾರೆ ನಮ್ಮ ಜನ, ಸದ್ಯಕ್ಕೆ ಬೇಡ ನೋಡೋಣ ಆಮೇಲೆ ಅಂತ ಹೇಳಿದಾರಂತೆ. ಹೀಗಾಗಿ ಬಸ್ ಪ್ರಯಾಣ ದರ ಏರಿಕೆಗೆ ಸರ್ಕಾರದಿಂದ ತಾತ್ಕಾಲಿಕ, ಸದ್ಯದ ಮಟ್ಟಿಗೆ, ಎಷ್ಟು ದಿನ ಅಂತ ಗೊತ್ತಿಲ್ಲ, ಸದ್ಯದ ಮಟ್ಟಿಗೆ ತಡೆ. ಡೀಸೆಲ್ ದರ ಏರಿಕೆಯಿಂದ ತಿಂಗಳಿಗೆ ಹೆಚ್ಚುವರಿ 40 ಕೋಟಿ ಹೊರೆ ಅಂತೆ ನೋಡಿ. ಡೀಸೆಲ್ ದರ ಹೆಚ್ಚಳದ ಬೆನ್ನಲ್ಲೇ ಟಿಕೆಟ್ ದರ ಕೂಡ ಪರಿಷ್ಕರಣೆಗೆ ಶಿಫಾರಸು ಮಾಡಲಾಗಿತ್ತು. ಆದರೆ ಸಾರಿಗೆ ನಿಗಮಗಳ ದರ ಏರಿಕೆ ಪ್ರಸ್ತಾವನೆಗೆ ಸರ್ಕಾರ ಒಪ್ಕೊಂಡಿಲ್ಲ. ಎಷ್ಟು ನೋಡಿ ಜಾಸ್ತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಇದ್ದಾಗಲೇ ಅಯ್ಯೋ ಎಷ್ಟು ಜಾಸ್ತಿ ಆಗಿಬಿಡುತ್ತೋ, ಪೆಟ್ರೋಲು, ಡೀಸೆಲ್ಲು, ಮೆಟ್ರೋ ರೇಟು ಜಾಸ್ತಿ ಆಗಿದೆ, ಎಲ್ಲದ್ರ ಬೆಲೆನೂ ಜಾಸ್ತಿ ಆಗಿದೆ. ಹೀಗಿರಬೇಕಾದ್ರೆ ಬಸ್ಸಲ್ಲಿ ಓಡಾಡೋದ್ರ ಬಗ್ಗೆನೂ ಕೂಡ ದುಡ್ಡು ಜಾಸ್ತಿ ಕೊಡಬೇಕು ಅಂದರೆ ಹೇಗೆ ಅನ್ನೋದೊಂದು ಚಿಂತನೆ ಇತ್ತು. ಆಮೇಲೆ ಒಂದು ವರದಿ ಬಿಡುಗಡೆ ಆಗಿತ್ತು. ಈ ಶಕ್ತಿ ಯೋಜನೆ ಎಲ್ಲ ಜಾರಿಗೆ ಬಂದಮೇಲೆ ಪುರುಷರು ಬಸ್ಸಲ್ಲಿ ಓಡಾಡೋದೇ ಕಮ್ಮಿ ಆಗಿಬಿಟ್ಟಿತ್ತಂತೆ. ಹೆಂಗೂ ಹೆಣ್ಮಕ್ಳಿಗೆ ಫ್ರೀ ಅಲ್ಲ, ಹೋಗಲಿ ಅಂತ ಬಿಟ್ಬಿಟ್ಟಿದ್ರಂತೆ. ಅದ್ರ ಮಧ್ಯದಲ್ಲಿ ನೀವು ಟಿಕೆಟ್ ಬೇರೆ ಜಾಸ್ತಿ ಮಾಡಿಬಿಟ್ರೆ ಇನ್ನೂ ಓಡಾಡೋರ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ. ನೀವು ಸಾರ್ವಜನಿಕ ವೆಹಿಕಲ್ ಬಳಸಿ ಅಂತ ಹೇಳ್ತಾ ಇದ್ದೀರಾ. ಹೇಗೆ ನೀವು ಸಾರ್ವಜನಿಕ ವೆಹಿಕಲ್ ಬಳಸೋಕೆ ಹೋದ್ರೆ ಅಲ್ಲಿ ಟಿಕೆಟ್ ದರ ಜಾಸ್ತಿ ಮಾಡಿದಾಗ ಹೆಂಗೆ ಯೂಸ್ ಮಾಡ್ತಾರೆ? ಒಂಚೂರು ಆತಂಕ ಇತ್ತು, ಜಾಸ್ತಿ ಮಾಡ್ತಾರೇನೋ ಅಂತ. ಬಟ್ ಸರ್ಕಾರ ಇಲ್ಲ, ಸದ್ಯಕ್ಕೆ ಬೇಡ, ಜಾಸ್ತಿ ಮಾಡಲ್ಲ, ನೋಡೋಣ, ನಮಗೆ ಹೊರೆ ಆದರೂ ಪರವಾಗಿಲ್ಲ, ಜನರಿಗೆ ಹೊರೆ ಆಗೋದು ಬೇಡ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಂತೆ. ಏನು ಲೆಕ್ಕಾಚಾರವೋ ಗೊತ್ತಿಲ್ಲ, ಚುನಾವಣೆ ಲೆಕ್ಕಾಚಾರನೋ ಅಥವಾ ಈಗ ತಾನೇ ಸಿ ಎಂ ಆಗಿದ್ದೀನಿ ಯಾಕೆ ಜಾಸ್ತಿ ಮಾಡಿ ಜನರು ಕೈಲಿ ಬಯಸ್ಕೊಳ್ಳಿ ಅಂತನೋ, ಅಥವಾ ಜನರ ಸಮಸ್ಯೆ ನಿಜವಾಗ್ಲೂ ಅರ್ಥ ಆಗಿ ಬೇಡ ನೋಡೋಣ ಇರಿ ಅಂತ ಹೇಳಿದಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಟಿಕೆಟ್ ದರ ಜಾಸ್ತಿ ಇಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಒಂಚೂರು ಭಯ ಇತ್ತು, ಜಾಸ್ತಿ ಮಾಡ್ತಾರೇನೋ ಟಿಕೆಟ್ ದರ ಎಲ್ಲ ಅಂತ. ಸರ್ಕಾರ ಬೇಡ ಅಂತ ಹೇಳಲಿಕ್ಕೆ ಕಾರಣ? ನೀತಿ, ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ತಾನೆ ಇದೆ. ಒಂದ್ ಕಡೆ ಹಾಲಿನ ದರ ಹೆಚ್ಚಳ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಹೆಚ್ಚಳ ಆಗ್ತಾ ಇದೆ, ಜೊತೆಗೆ ವಿದ್ಯುತ್ ದರ ಪ್ರತಿ ಬಾರಿ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನಿಗಮಗಳು ನಷ್ಟ ಇದೆ ಅಂತ ಕಳೆದ ವರ್ಷ ಜನವರಿಯಲ್ಲಿ ಪ್ರಯಾಣ ದರವನ್ನ ಶೇಕಡ 15% ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ಈಗ ಮತ್ತೆ ರಾಜ್ಯದ ಪ್ರಯಾಣಿಕರಿಗೆ ಪ್ರಯಾಣ ದರವನ್ನ ಹೆಚ್ಚಳ ಮಾಡಿದ್ರೆ ಮತ್ತಷ್ಟು ಸಂಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಹೊಸ ಸರ್ಕಾರ ರಚನೆ ಆಗಿ 1 ತಿಂಗಳಾಗ್ತದೆ. ಇಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಬಿಸಿ ಮತ್ತೆ ತಡೆದ್ರೆ ಸರ್ಕಾರ ಆಕ್ರೋಶಕ್ಕೆ ಕೂಡ ಗುರಿಯಾಗುತ್ತೆ ಅನ್ನೋ ಆತಂಕದಿಂದ ಸರ್ಕಾರ ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರವನ್ನ ಹೆಚ್ಚಳ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಕೂಡ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನಿಗಮಗಳು ಕೂಡ ಪ್ರತಿ ಬಾರಿ ಡೀಸೆಲ್ ದರ ಹೆಚ್ಚಳ ಆದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತಾರೆ. ನಮಗೆ ತುಂಬಾ ನಷ್ಟ ಆಗ್ತಾ ಇದೆ, ಪ್ರಯಾಣ ದರವನ್ನ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೂಡ ಕಳಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಬಿಎಂಟಿಸಿ ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮಗಳು ಕೂಡ ಶೇಕಡ 44% ಬಿಎಂಟಿಸಿ, 33% ಕೆಎಸ್ಆರ್ಟಿಸಿ ಸಹ ಪ್ರಯಾಣ ದರ ಏರಿಕೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಕೂಡ ಕಳಿಸಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ಪೆಟ್ರೋಲ್, ಡೀಸೆಲ್ ದರ ಹೊರೆ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಪ್ರಯಾಣ ದರ ಹೆಚ್ಚಳ ಮಾಡೋದು ಬೇಡ ಅನ್ನೋದನ್ನ ತೀರ್ಮಾನವನ್ನ
ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ತೆಗೆದುಕೊಂಡಿದ್ದಾರೆ. ಹೀಗಾಗಿ ರಾಜ್ಯದ ಜನರಿಗೆ ತುಂಬಾ ಆತಂಕ ಕೂಡ ಇತ್ತು. ಯಾವಾಗ ಪ್ರಯಾಣ ದರ ಹೆಚ್ಚಳ ಆಗುತ್ತೆ, BMTC KSRTC ಪ್ರಯಾಣ ದರ ಹೆಚ್ಚಳ ಆದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಸಾಕಷ್ಟು ಪುರುಷ ಪ್ರಯಾಣಿಕರು, ಅದರಲ್ಲೂ ಪ್ರಮುಖವಾಗಿ ಶಕ್ತಿ ಯೋಜನೆ ನಂತರ ಮಹಿಳೆಯರೆಲ್ಲರೂ ಉಚಿತವಾಗಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪುರುಷ ಪ್ರಯಾಣಿಕರಿಗೆ ಈಗ ಬಿಗ್ ರಿಲೀಫ್ ಅನ್ನ ಡಿ.ಕೆ. ಶಿವಕುಮಾರ್ ಸರ್ಕಾರ ಕೂಡ ಕೊಟ್ಟಿರುವಂತದ್ದು. ನಿತ್ಯ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.